ಬಗ್ಗೆ ನೆನಪು ಮಾಡ್ಕೊಳ್ತಾ ನೀನ್ ಈ ರೀತಿ ಕೊರಗ್ತಾ ಕೊಟ್ಟಿದೆ ಆದ್ರೆ ನಿನ್ನ ಆರೋಗ್ಯದ ಗತಿ ಏನಾಗ್ಬೇಕು ಮಾವ? ನಿನ್ನನ್ನೇ ನಂಬ್ಕೊಂಡಿರುವ ನನ್ನ ಗತಿ ಏನಾಗ್ಬೇಕು? ಏನಂತ ಹೇಳಲಿ ಅಶ್ವಿನಿ, ಎತ್ತ ತಾಯಿಯಿಂದ ಎತ್ತಾಗಿ ಸಾಕಿ ಬೆಳೆಸಿದ ಆ ನನ್ನ ಅತ್ತಿಗೆಯನ್ನು ಹೇಗೆ ಮರೆಯಲಿ ಅಶ್ವಿನಿ? ಅಕ್ಕರೆಯ ತುತ್ತುಣಿಸಿ ಸಾಕಿ ಬೆಳೆಸಿದ ಆ ನನ್ನ ಧರ್ಮ ದೇವತೆಯನ್ನು ಹೇಗೆ ಮರೆಯಲಿ ಅಶ್ವಿನಿ? ಮಾವ, ಕಷ್ಟಗಳು ಮಾನವನಿಗೆ ಬರದೆ ಮರಕ್ಕೆ ಬರೋದಕ್ಕೆ ಸಾಧ್ಯವಿಲ್ಲ ಮಾವ. ಮನುಷ್ಯನ ಜೀವನದಲ್ಲಿ ಅದೆಷ್ಟು ಕಷ್ಟಗಳನ್ನ ಅನುಭವಿಸ್ತಾನೋ ಅವನ ಜೀವನದ ಗುರಿಯನ್ನು ಮುಟ್ಟೋದಕ್ಕೆ ಸಾಧ್ಯವಾಗುತ್ತೆ. ಅದೇನು ನಿಜ ಅಶ್ವಿನಿ? ಈ ಅನಾಥನ ಮೇಲೆ ಇಟ್ಟಿರುವ ಆಸೆ ನೆರವೇರುವುದುಂಟೆ? ಇದೇನಿದು ಮಾವ ಹೀಗೆ ಹೇಳ್ತಾ ಇದ್ದೀನಿ? ಮಾನವನ ಕಂಡ ಆಸೆಗಳು ನೆರವೇರೋದಕ್ಕೆ ಸಾಧ್ಯವಿಲ್ವೇ? ಮಾನವನ ಆಸೆಗೆ ಕೊನೆಯಲ್ಲಿದೆ. ಈ ಮಾನವನ ಜೀವ ನೀರಿನ ಮೇಲೆ ಗುಳ್ಳೆಯಂತೆ ಯಾವ ಸಮಯದಲ್ಲಿ ಹಾರಿ ಹೋಗುತ್ತಿರುವುದೋ ಹೇಳಲು ಬರುವುದಿಲ್ಲ ಅಶ್ವಿನಿ. ಈ ಮಾನವರ ಆಸೆ ನೆರವೇರುತ್ತಿರುವುದೆಂದು ತಿಳಿದವರಿಲ್ಲ ಅಶ್ವಿನಿ. ನೋಡಿ ಮಾವ, ನೀವೇನೇ ಹೇಳಿ, ಆದ್ರೆ ನಾನು ನಿಮ್ಮ ಮೇಲಿಟ್ಟಿರುವ ಆಸೆಗಳು ಖಂಡಿತವಾಗ್ಲೂ ನೆರವೇರುತ್ತೆ. ಯಾಕೆ ಗೊತ್ತಾ? ನಿಮ್ಮ ಗೋಳಿನ ಕಥೆಯನ್ನ ತಿಳಿದು ನಮ್ಮ ತಂದೆಯವರು ನಿಮ್ಮ ಜೊತೆಗೆ ಮದುವೆ ಮಾಡಿಸ್ಬೇಕು ಅಂತ ನನ್ನ ಇಲ್ಲಿ ಕರ್ಕೊಂಡ್ ಬಂದಿದ್ದಾರೆ. ಇನ್ನು ನಿಮ್ಮ ಅಣ್ಣ ಒಪ್ಪಿದ್ದೆ ಆದ್ರೆ ನಾಳೆ ನಮ್ಮಿಬ್ಬರ ನಿಶ್ಚಿತಾರ್ಥ. ನನ್ನ ಒಪ್ಪಿಗೆ ಎನ್ನುವುದು ನನ್ನ ಜೀವನದಲ್ಲಿಲ್ಲ. ನನ್ನ ಅಣ್ಣನ ಒಪ್ಪಿಗೆ ಆದರೆ ಆಯಿತು ಬಿಡು. ಹೌದು ಮಾವ, ಈ ನಿಮ್ಮ ಮಾತು ಸತ್ಯವೇ ಇರ್ಬೋದು. ಆದ್ರೆ ಅಂದು ಆ ಗೌರಿ ಹಬ್ಬದ ದಿನದಂದು ನೀವು ನನ್ನ ಕೆನೆಗೆ ಮುತ್ತನ್ನು ಕೊಟ್ರಲ್ಲ, ಅದು ಮಾತ್ರ 100ಕ್ಕೆ 100 ಸತ್ಯ ಮಾವ. ಅಯ್ಯೋ ಅಶ್ವಿನಿ, ಹರಿಯುವ ಸಮುದ್ರದಲ್ಲಿ ಈಜಬಹುದು, ಆದರೆ ಪ್ರೀತಿಯ ಸಮುದ್ರದಲ್ಲಿ ಈಜಬೇಕಂದ್ರೆ ಬಹಳ ಕಷ್ಟ ಅಶ್ವಿನಿ. ಮಾವ, ಪ್ರೇಮಿಗಳು ಪ್ರತಿನಿತ್ಯ ಮುತ್ತು ಕೊಟ್ಟರು ಕೂಡ ಮತ್ತೆ ನಾಳೆ ಕೂಡ ಮುತ್ತನ್ನು ಕೊಡ್ತಾರಲ್ವೇ ಮಾವ? ಅದನ್ನು ಪ್ರೀತಿ ಅನ್ನುತ್ತಾರೆ ಅಶ್ವಿನಿ, ಇದನ್ನು ವಯಸ್ಸು ಅನ್ನುತ್ತಾರೆ. ವಯಸ್ಸು ಮರಳಿ ಬರಲಾರದು ಮಾವ, ಆದ್ರೆ ಪ್ರೀತಿ ಮರಳಿ ಬರುತ್ತದೆ ಅಲ್ವಾ? ಜೀವಕ್ಕೆ ಸಾವೇ ಇರಬಹುದು, ಆದರೆ ಪ್ರೀತಿಗೆ ಸಾವೇ ಇಲ್ಲ ಅಶ್ವಿನಿ. ಪ್ರೀತಿಗೆ ಸಾವಿಲ್ಲ ಅಂತ ಹೇಳೋದಕ್ಕೆ ಬರುತ್ತೆ, ಈ ನನ್ನ ಕೆನ್ನೆಗೆ ಒಂದು ಮುತ್ತನ್ನ ಕೊಡೋದಕ್ಕೆ ಬರೋದಿಲ್ವಾ? ಅಯ್ಯ ಮುಚ್ಚಿ, ಮುತ್ತಿಡುವ ಕಾಲ ಎಲ್ಲೋ ಬಹಳ ದಿನವಿದೆ ಅಶ್ವಿನಿ. ಮಾವ, ನೀವೇನೇ ಹೇಳಿ, ಈಗ ಮಾತ್ರ ನೀವು ನನ್ನ ಕೆನ್ನೆಗೆ ಒಂದು ಸಿಹಿ ಮುತ್ತನ್ನ ಕೊಡ್ಲೇಬೇಕು ಮಾವ. ಹೌದು, ಪ್ರೀತಿಗೆ ಕೊಟ್ಟ ಮುತ್ತು ಅಶ್ವಿನಿ. ಹಾಗಾದ್ರೆ ಈಗಲೂ ಕೂಡ ಅದೇ ಪ್ರೀತಿಗಾಗಿ ಒಂದೇ ಒಂದು ಸಿಹಿ ಮುತ್ತನ್ನ ಕೊಡಿ. ಅಯ್ಯೋ ಹುಚ್ಚಿ, ಮುತ್ತಿಡುವ ಕಾಲ ಇನ್ನು ಬಹಳ ದಿನವಿದೆ. ಹರಿಯುವ ಸಮುದ್ರದಲ್ಲಿ ಈಜಬಹುದು, ಆದರೆ ಪ್ರೀತಿಯ ಸಮುದ್ರದಲ್ಲಿ ಈಜಬೇಕಂದ್ರೆ ಬಹಳ ಕಷ್ಟ ಅಶ್ವಿನಿ.
ಹೆಂಗುಗಳು. ಸ್ವಲ್ಪ ಬ್ಯಾಂಕಿಗೆ ಹೋಗಿ ಬರುತ್ತೇನೆ. ಸರಿ ಮಾವ, ನನ್ನ ಮಾವ ನನ್ನ ಮದುವೆ ಆಗೋದಕ್ಕೆ ಒಪ್ಕೊಳ್ಳಿಲ್ಲ ಅಂತೇನೆ. ಆದ್ರೆ ಅವರ ಹಣದಲ್ಲಿ ಮಾತ್ರ ಕಮ್ಮಿ ಇದೆ, ಗುಣದಲ್ಲಿ ಅವರ ನಡತೆಯಲ್ಲಿ ನಿಜವಾಗ್ಲೂ ಶ್ರೀಮಂತ, ತುಂಬ ದೊಡ್ಡ ಶ್ರೀಮಂತ. ಯಾರಿರಬಹುದು ಈ ಬಾಲೆ? ಏನಿವಳ ಕಣ್ಣು? ಛೆ! ಆಕಾಶದಲ್ಲಿ ಮಿನುಗುವ ನಕ್ಷತ್ರಗಳು ಸಾಟಿಯಾಗಲಾರವು. ಇವಳ ನಗುಮುಖದಲ್ಲಿ ಹೊಳೆಯುವ ರೂಪಕ್ಕೆ ಆರಂಭೆ ಊರ್ವಶಿ ಮೇಲಗೇರು ಸಾಟಿಯಾಗಲಾರವು. ಏನಿವಳ ಮೈಮಾಟ? ಎಷ್ಟು ವರ್ಣಿಸಿದರೂ ಸಾಟಿಯಾಗಲ್ಲ. ತೊಂಡೆ ಹಣ್ಣಿನ ತುಟಿ, ಸೇಬು ಹಣ್ಣಿನ ಗಲ್ಲ, ದಾಳಿಂಬೆ ಹಣ್ಣಿನಂತಲ್ಲ, ಆ ಸೂರ್ಯನ ಕಿರಣದಂತೆ ಕೆಂಪಾದ ಕೆನ್ನೆ. ಈ ಹೆಣ್ಣನ್ನು ಸೃಷ್ಟಿಸಿರಬೇಕಾದರೆ ಹಾಲು ತಕ್ಕ ಹೆಣ್ಣನ್ನು ಸೃಷ್ಟಿಸಿರಬೇಕು. ಈ ಹೆಣ್ಣನ್ನು ಈ ಹಳ್ಳಿಯ ಹೆಣ್ಣಿನ ಗರ್ಭದಲ್ಲಿ ಪ್ರಾಣದಾನ ಮಾಡಿದ ಆ ಭಗವಂತ ನಿಜವಾಗಲು ಬುದ್ಧಿವಂತನಿರಬೇಕು. ಕಾಡಿಗೆ ಯಾರೇ ನೀನು ಚೆಲುವೆ, ನಿನ್ನ ನಾಮದೇವವನ್ನು ಉತ್ತರಿಸಬಾರೇ ರತಿವಾಲೆ ತಾಳಲಾರೆಯನ್ನ ಕಾಮಲೀಲೆ. ನಿಮ್ಮಂತ ಕಾಂತರ ವರ್ಣನೆ ಮಾತುಗಳೆಲ್ಲ ಮರಳಕೊಳ್ಳಲ್ಲ ಈ ಅಶ್ವಿನ್. ಅಶ್ವಿನಿ, ವರ್ಷಕ್ಕೊಮ್ಮೆ ಪ್ರಥಮ ಬಾರಿ ಮೋಡಗಳ ತಾಕಲಾಟಕ್ಕೆ ಬರುವ ಮಳೆರಾಯನ ಮಗಳ ಅಶ್ವಿನಿ. ಶಭಾಷ್. ಹೆಸರಿಗೆ ತಕ್ಕ ರೂಪ, ರೂಪಕ್ಕೆ ತಕ್ಕಂತೆ ಯೌವನ ಒತ್ತು ನಿಂತಿದ್ದಾಳೆ ಈ ರತಿಮಾಲೆ. ನೋಡು, ನಿನ್ನಂತ ಎಲ್ಲವನ್ನ ಹೊಗಳುವ ಮಂಗನೆದುರು ನಿಲ್ಲುವಷ್ಟು ಸಮಯ ನನಗಿಲ್ಲ. ದಾರಿ ಬಿಡು, ನಾನು ಹೋಗ್ಬೇಕು. ಏನಂದರೆ ರಸಪುರಿ ಮಾವಿನ ಹಣ್ಣಿನಂತ ಹೇಳ ಮಂಗನೆಂದರೆ ಮಂಗನೆಂದರೆ ಅವರು ಮಾನವರೇ. ಈ ಮಂಗ ಮಾನವನಿಂದ ನಿನ್ನ ಅಂಗ ಸುಖ ಸವಿಯದೆ ಹಿಂತಿರುಗಿ ಹೋಗುವ ಮಂಗ ನಾನಲ್ಲ ಕಡೆ. ನಿನ್ನಂತ ಪುಣ್ಯ ಶ್ರೀಮಂತರಿಗೆಲ್ಲ ಅರ್ಪಿತವಾಗಲಾರದು ಕಡೆ ನಿನ್ನ ಹೆರಿಗೆ. ಈ ಸಮಾಜದ ದೃಷ್ಟಿಯಲ್ಲಿ ಗಂಡುಳ್ಳ ಗರತಿಯಾಗಿ ಬಾಳಬೇಕೆಂದಿದ್ದೇನೆ. ಈ
ಕಾಮುಕರು ಕಟ್ಟಿದ ಪ್ರೇಮ ತೊಟ್ಟಿಲಲ್ಲೇ ತಮ್ಮ ಕಾಮದ ತೀರಿಸಿಕೊಂಡ ಹೆಣ್ಣುಗಳಷ್ಟಿಲ್ಲ ಈ ಮಾಯಾ ಸಮಾಜದಲ್ಲಿ. ನಮ್ಮಂತ ಹಣವಂತರ ತೋಟಕ್ಕೆಯಲ್ಲಿ ಸಿಹಿಯ ಸುಖವನ್ನಪ್ಪಿ ಮಲ್ಲಿಗೆ ಮಂಚದಲ್ಲಿ ಮಹಾರಾಣಿಯಾಗಿ ಕಂಗೊಳಿಸುವ ಕಾಮಿನಿಯರಿಲ್ಲ ಈ ಮಂಗ ಸಮಾಜದಲ್ಲಿ. ಮಾಡಿಕೊಂಡ ಗಂಡನನ್ನು ಮಂಗನಂತೆ ಕುಣಿಸಿ ಕೂಡಿಕೊಂಡ ಮಿಂಡನ ಸಂಘ ಬಯಸುವ ಸೋಗಲಾಡಿಯರಷ್ಟಿಲ್ಲ ಈ ಸಮಾಜದಲ್ಲಿ. ಆದರದ ಕಾಮ ತುಂಬಿದ ಸಮಾಜದಲ್ಲಿ ಗರತಿಯಾಗಿ ಬಾಳುತ್ತೇನೆ ಎಮ್ಮೆ ಬರುವ ನಿನ್ನ ಗಂಡಗೆ ಧೈರ್ಯ ಬೇಕಾದ ಸುಳ್ಯ ಖಂಡಿತವನ್ನ ಮೆಚ್ಚುವ ಮಂಗವಿ, ನಿನ್ನ ಮುಂದೆ ನಿಂತು ಮಾತಾಡುವಷ್ಟು ಸಮಯ ನನಗಿಲ್ಲ. ದಾರಿ ಬಿಡ. ಉಚ್ಚದ್ದು ಕಚ್ಚುವೆ ನಿನ್ನ ದುಂಡು ದೇಹವನ್ನು ಹೆಚ್ಚಿಗೆ ಉತ್ತರಿಸಿದ ಒಲಿದು ಬರುವೆ ಪ್ರಯೋಗ ಮಾಡಿಸಿಕೊಳ್ಳುವೆ. ಏಯ್, ಹೆಣ್ಣು ಒಲಿದರೆ ನಾರಿ, ಒಲಿದರೆ ಮಾರಿ ಅನ್ನೋದನ್ನ ಎಂದು ಕೂಡ ಮರಿಬೇಡ ಕಳ್ಳ. ನಿನ್ನ ಪಾಪ ಪುಣ್ಯಗಳ ಪುರಾಣ ನನಗೆ ಬೇಕಾಗಿಲ್ಲ. ಹಾಗಾದ್ರೆ ನಿನ್ನಂತ ಕಾಮಕರ ತಾಳಕ್ಕೆ ತಕ್ಕಂತೆ ಕುಡಿಯುವ ಹೆಣ್ಣು ನಾನು ಅಲ್ಲ. ಮಾವಿನಕಾಯಿ ಉದುರಲಾರವು ಎಂಬ ಮಾತು ನಿನಗೆ ತಿಳಿದಿಲ್ಲವೇ? ತಿಳಿದು ಬದುಕಿದವರೆಲ್ಲ ಸತ್ತು ಉಳಿದವರಿಲ್ಲ. ನಿನ್ನ ಹಾಳು ಪುರಾಣ ನನಗೆ ಬೇಕಾಗಿಯೇ ಇಲ್ಲ. ಹಾಗಾದ್ರೆ ನನ್ನಿಂದ ನಿನ್ನನ್ನು ಬಲತ್ಕರಿಸದೆ ಬಿಡಲ್ಲ. ಪ್ರೀಸೆ ಪ್ರೀಸೆ ಕಣ್ಣು ಮುಚ್ಚಿ ನನ್ನ ಪ್ರೀಸೆ, ಮನಸ್ಸು ಬಿಚ್ಚಿ ನನ್ನ ಪ್ರೀಸೆ. ಪ್ರೀಸೆ ಪ್ರೀಸೆ ಕಣ್ಣು ಮುಚ್ಚಿ ನನ್ನ ಪ್ರೀಸೆ, ಮನಸ್ಸು ಬಿಚ್ಚಿ ನನ್ನ ಪ್ರೀಸೆ. ಉಸಿರಾಗಿ ಪ್ರೀತೆ, ಬದುಕಾಗಿ ಪ್ರೀತೆ, ನನಗಾಗಿ ಪ್ರೀತೆ, ನಿನಗಾಗಿ ಪ್ರೀತೆ. ಹೋಗಿರಣ ಹೋಗಿರಣ ನೀ ನನ್ನ ಪ್ರೀತಿ ಕಿರಣ ಕಿರಣ ಕಿರಣ. ಪ್ರೀಸೆ ಪ್ರೀಸೆ ಕಣ್ಣು ಮುಚ್ಚಿ ನನ್ನ ಪ್ರೀತೆ, ಮನಸ್ಸು ಬಿಚ್ಚಿ ನನ್ನ ಪ್ರೀತೆ.
ರಾಕ್ಷಸನ ಮಗನೇ. ಮನಸ್ಸಿಲ್ಲದ ಹೆಣ್ಣಿನ ಮೇಲೆ ಬಲಾತ್ಕಾರ ಮಾಡಲು ನಾಚಿಕೆ ಆಗುದಿಲ್ಲ. ಅಶ್ವಿನಿ, ನೀನೇ ಕಮ್ಮ ಇಲ್ಲಿ. ಅದೇ ನಾನು ಹೀಗೆ ಸುತ್ತಾಡ್ಕೊಂಡು ಬಂದಿದ್ವಿ. ದಿನಕ್ಕೊಮ್ಮೆ ಏನು ಕೆಲಸವಿದೆ ಅಂತ ಹೇಳಿ ಪೇಟೆಗೆ ಹೋದ್ವಿ. ಆದ್ರೆ ಈ ಕಾಮಕ ಅದೇ ಸಮಯವನ್ನು ಸಾಧಿಸಿ ನನ್ನ ಮೇಲೆ ಕೈ ಹಾಕೋದಕ್ಕೆ ಬಂದ ಅಣ್ಣ. ಅಶ್ವಿನಿ, ನೀನು ಮನೆಗೆ ನಡಿಯಮ್ಮ. ಈ ಪಾಪೆಯನ್ನು ನಾನು ನೋಡಿಕೊಳ್ಳುತ್ತೇನೆ. ನಡಿ ಮನೆಗೆ. ಯಾರಯ್ಯ ನೀನು? ಇಂಥ ಹೀನ ಕೃತ್ಯ ಮಾಡಕ ನಾಚಿಕೆ ಆಗೋದಿಲ್ಲ? ಲೇ ನನ್ನ ಮಗನ, ನಾನಂತೂ ನಾಚಿಕೆ ಇಲ್ಲದವನು. ನಾಚಿಕೆ ತುಂಬಿದ ನೀನು ಇಂಥ ಬಲಾತ್ಕಾರ ದೃಶ್ಯ ನೋಡಲು ಬಂದೆಯಲ್ಲ, ನೀನೆಷ್ಟು ನಾಚಿಕೆ ಗೆಟ್ಟವನ. ಏನಂದರೆ ಊರಿನ ದೊಡ್ಡ ಮನುಷ್ಯನೆಂದು ಮರ್ಯಾದೆ ಕೊಟ್ಟರೆ ಮರ್ಯಾದೆ ಬಿಟ್ಟು ಮಾತನಾಡುವೆನು. ಪಶು ಪಶು ನಾನೊಬ್ಬ ಪಶುವಿನ ಗುಣದ ಪರಾಕ್ರಮಿ. ಬಯಸಿದ ಹೆಣ್ಣಿನ ಜೊತೆ ಸರಸವಾಡುವ ಹೆಣ್ಣನ್ನು ನನ್ನಿಂದ ದೂರ ಕಳಿಸಿದಲ್ಲ, ಅವಳೇನು ನೀನು ಇಟ್ಟುಕೊಂಡ ಸೂಳೆಯನ ಕತ್ತೆ. ಸೂಳೆ ಎನ್ನುವ ಶಬ್ದ ಮತ್ತೊಮ್ಮೆ ಎತ್ತಿದರೆ ಕತ್ತರಿಸಬೇಕಾಗುತ್ತದೆ ನಿನ್ನ ಪವಿತ್ರವಾದ ನಾಲಿಗೆಯನ್ನ. ಸೂಳೆ, ನೀನೊಬ್ಬ ಸೂಳೆಯ ಮಗ. ಏನೆಂದರೆ ಸೂಳೆಯ ಮಗನೆಂದರೆ ಕಂತ್ರಿಗಳ ಮಗನೇ. ನನ್ನ ಅಲ್ಲಿಗೆ ಕಾಲಿಟ್ಟು ನನಗೆ ಬಾಯಿಗೆ ಬಂದಾಗ ಬೊಗಳುವೆರಲೇ. ನಾನು ಯಾರನ್ನು ನಂತರ ತಿಳಿಸುತ್ತೇನೆ ಬಿಡು. ಅರ್ಜುನ, ಇದೇನು ನೀನು ಮಾಡುತ್ತಿರುವ ಕೆಲಸ? ಅವನು ಯಾರು ಎಂದು ತಿಳಿದುಕೊಂಡಿರುವೆ? ಲೇ ಹುಚ್ಚ, ಅವನು ನಮಗೆ ಬೇಕಾದ ವ್ಯಕ್ತಿ ಕಣೋ. ಅಭಿಮನ್ಯು ಅಂತ ಅವನ ಹೆಸರು. ಅವನಿಗೊಬ್ಬಳು ತಂಗಿ ಇದ್ದಾಳೆ. ಇದೇ ಹಳ್ಳಿಯಲ್ಲಿ ಶಿವಪ್ಪನ ಮನೆಯಲ್ಲಿ ವಾಸವಾಗಿದ್ದಾರೆ. ಇನ್ನು ಮುಂದೆ ನಿನ್ನ ಕೋಟಾ ನೋಟಿನ ವ್ಯಾಪಾರ ಮುಂದುವರೆಸಿಕೊಂಡು ಹೋಗಬಹುದು ಕಣೋ. ಅಂದರೆ ನೀವು ಮೊದಲು ನನ್ನನ್ನು ಎಲ್ಲಿ ನೋಡಿದ್ದೀರಿ? ನಿಮ್ಮ ವಿಷಯ ಶಿವಪ್ಪ ನಮಗೆಲ್ಲ ತಿಳಿಸಿದ್ದಾನೆ ಬಿಡಿ. ಕ್ಷಮಿಸು ಅಭಿಮನ್ಯು. ಅಂದರೆ ನಿಮ್ಮ ಊರು? ನಮ್ಮ ಊರು ಬೆಂಗಳೂರು. ಚಿಕ್ಕಂದಿನಿಂದ ತಂದೆ ತಾಯಿಯನ್ನು ಕಳೆದುಕೊಂಡು ಬೆಂಗಳೂರು ಸೇರಿಕೊಂಡು ಈಗ ಈ ಹಳ್ಳಿಗೆ ಬಂದು ಆ ಶಿವಪ್ಪನ ಮನೆಯಲ್ಲಿ ನೆಲೆಸಿದ್ದೇವೆ. ಅಂದರೆ ನಿನ್ನ ಉದ್ಯೋಗ? ಆ ಶಿವನ ಸುತ್ತಿದ ಉದ್ಯೋಗದಲ್ಲಿ ಯಾವುದರೂ ಕಡಿಮೆ ಇಲ್ಲ. ಗುರಿ ಇಟ್ಟು ಹೊಡೆಯುವ ಬೇಟಗಾರನಂತೆ ಸಾಧಿಸುವವನು ಈ ಅಭಿಮನ್ಯು. ಸಮಯ ಬಂದಾಗ ಪ್ರಾಣ ಕೊಡಲು ಸಿದ್ಧನೇ. ಹಾಗಾದ್ರೆ ನಿನ್ನಂತವನ ಸ್ನೇಹ ಬಯಸಲು ನಾನು ಶತಸಿದ್ಧ. ಅದ್ಯಾವುದು ನಿಮ್ಮ ಕಂಡೀಷನ್ ಹೇಳಿ, ಒಪ್ಪದಾದ್ರೆ ಒಪ್ಪಿಕೊಳ್ಳುತ್ತೇವೆ. ಮೊದಲು ನನ್ನ ತಂಗಿ ಭರಣೆಯಾದ ಮದುವೆಯಾದ ನಂತರ ನಿಮ್ಮ ತಂಗಿಯ ಮದುವೆಯ ವಿಷಯ ನಮಗೆ ಬಿಡಿ. ಇನ್ನೂ ಕೆಲವು ದಿನಗಳ ಕಾಲ ಆ ನನ್ನ ತಂಗಿ ಶಿವಪ್ಪನ ಮನೆಯಲ್ಲಿ ವಾಸಿಸುತ್ತಾಳೆ. ನಿಮ್ಮ ಕೆಲಸಕ್ಕೆ ಆಗಾಗ್ಗೆ ಬಂದು ಹೋಗುತ್ತೇನೆ. ನಿಮ್ಮಿಬ್ಬರ ಕೆಲಸ ಸರಿ ಹೋಗುತ್ತದೆ. ಇನ್ನು ಮುಂದೆ ಈ ದಿನ ನಾವೆಲ್ಲರೂ ಸೇರಿ ಕ್ಲಬ್ಗೆ ಹೋಗೋಣ. ನಡೀರಿ ಒಂದು ಡ್ರಿಂಕ್ಸ್ ಹಾಕ.
ಅಲ್ಲ ರೀ ನನ್ ಬ್ಯೂಟಿ ನೋಡ್ಕೊಂಡು ಹೋಗ್ಬೇಕಂದ್ರೆ ಅವನವನ್ ಇಷ್ಟೊತ್ತಾದ್ರೂ ಬರ್ಲಿಲ್ಲಲ್ಲಪ್ಪ. ಅವನವನ್ ಬಸ್ ಸ್ಟ್ಯಾಂಡ್ ಅಲ್ಲಿ ಬಸ್ ಹಾದಿ ಕಾಯೋದು ಒಂದೇ, ಈ ಆಳ ಚಂದಜ್ಜ ಹುಡುಗಿಯರ್ ಹಾದಿ ಕಾಯೋದು ಒಂದೇ ನೋಡ್ರಿ. ಅಲ್ಲ ಸಂದೆ ಅಯ್ಯೋ ಗಿರೀಶ್ ಮಾಮ ನೀ ಏನ ನಾನೇನಂತ ಹೊಯ್ಕೊಂಡು ಬರ್ತೀನಿ ಮೌನ ಕುಂತ್ರೆ ಮತ್ತೆ ಸಿಗಲ್ಲ ಅಂತ. ನೀನ್ ಆ ರೂಟ್ನಾಗ ಹೋಗ್ತಿದ್ಯೇನ? ನಾನು ಆ ರೂಟ್ನಾಗ ಹೋಗಿಲ್ಲ, ಇದ ರೂಟ್ನಾಗ ಹೋಗಿರೋದ. ನಾನು ನಿನಗ ಸಿಗ್ತೀನಿ, ಅವ್ರಿಗೆ ಸಿಗೋದಿಲ್ಲ ಅಂತ ಹೊಯ್ಕೊಂಡು ನೀನ್ ಆ ಹುಚ್ಚ ಪರ್ಕಿಟ್ಟು ಸಿಗ್ತೀಯ ಅಥವಾ ನಮ್ ದೊಡ್ಡಪ್ಪರ್ ಹವಿ ಸಿಗ್ತೀಯ? ಯಾವ ಗೊತ್ತೇ ಮಾಡಾಗಿತ್ತಿ ಆಯಪ್ಪ ಎಲ್ಲಿ ನೈಂಟಿ ಹೊಡಿಕಣ ಮಕ್ಕಳ ಯಾರಿಗೆ ಗೊತ್ತು? ನೀವು ಯಾವಾಗ ಅಂತೀಯ, ನಾನ್ ಮಾತ್ರ ಅವಾಗಲೇ ರೆಡಿ. ನಾನೀಗಾಗಲೇ ರೆಡಿ ಅದೀನಿ, ನೀನ್ ರೆಡಿ ಇದೀಯೇನ? ಅಲ್ಲ ಕೈಯ ಕಾಸಿದ್ರೆ ಕೈಲಾಸ ಅಂದ್ರಂತ, ಕೈಯ ಕಾಸಿಲ್ಲ ಅಂದ್ರೆ ಕೈಲಾಸನೇ ಮ್ಯಾಗ ಅಂದ್ರತ್ ನೋಡಿ. ಅಂದ್ರ ನಿನ್ ಕೈಯಾಗಿ ಕಾಸಿಲ್ಲ? ನಾ ಡ್ಯೂಟಿ ಹತ್ತಿದ್ರೆ ಕೈ ತುಂಬಾ ಚಲಾವಣೆ. ಈಗ ನಿನ್ ವ್ಯಾಪಾರ ನಮ್ಮ ಮಾರ್ಯವನ ಜಾತ್ರೆ ಬಾಳ್ ಚಲೋ ಇದ್ದಂಗ ಐತೆ.
ಬಸ್ ಹತ್ತಿದ ಕೂಡಲೇ ಕೊಟ್ಬಿಡ್ತೇನೆ. ಒಂದ 500 ರೂಪಾಯಿ ಇದ್ರೆ ಕೊಡ್ತೀನ. ಇವ್ಯಾವ ಸಿನಿಮ ಕಾಣಿಸಲ್ಲ ಅಯ್ಯಪ್ಪ ಎಣ್ಣೆ ತಕೊಂಡ್ಬಂದು ಅಂತಾನ. ನಾನು ಬಸ್ ಕೂಡಲೇ ನಿನ್ನ ಮುಖ ಮೇಲೆ ಹಸ್ತು ಬಿಡ್ತೀನಿ. ಅಯ್ಯೋ ನಾನು ವ್ಯಾಪಾರ ಮಾಡೋ ದುಡ್ಡೆಲ್ಲ ನಮ್ಮ ಅವ್ನ ಟಿಪ್ಪುಗ ಹಾಕ ಬರ್ತೀನಿ. ನನ್ನ ಮದುವೆ ಇಲ್ಲ ಅಲ್ಲ ಸಂಧ್ಯಾ, ನಮ್ ಬಸ್ ಬಂದಾಯ್ತು, ನಾ ಬರ್ಲ ಮತ್ತೆ. ಪಾಪ ವಿಚಾರ ಮಾಡೈತಿ ಅಲ್ಲ. ಮೊನ್ನೆ ಉಡುಗೊರೆ ಕೊಡು ಅಂದಿದ್ದಕ್ಕ ಇವ್ರು ತೊಗೊಂಡ ಉಗುರ ಕೊಟ್ಟಿದ್ದಲ್ಲ ನೀವು, ಅದ್ರಲ್ಲೂ ಆಚಾರ್ಯ ಹತ್ರ ಹೋಗಿ ಮಾಡಿಸ್ಕೊಂಡು ಬಾ ಅಂತ ಕಳಿಸ್ತಲ್ಲ. ಅವಯ್ಯ ಇವಾಗ 800 ರೂಪಾಯಿ ಹೇಳೋನು ಮಾರಾಯ. ಅದಕ್ಕ ದುಡ್ಡು ಕೊಡ್ತಿರೋದಲ್ಲ ಕೊಟ್ಟೋದು. ಲೇ ಸಂಧ್ಯೆ, ಸತ್ ಸ್ವರ್ಗದಾಗ ಕೊಡ್ತೀನಿ, ಅಲ್ಲಿಗೆ ಬಂದ್ಬೇಡ ಮತ್ತ. ಮತ್ತೆ ಸ್ವರ್ಗದಾಗ ಅಲ್ಲಿ ನೀನ್ ಯಾವಾಗ ಹೋಗಿದ್ದು ಮಾರಾಯ? ಮೊನ್ನೆ ಹೋಗಿ ಸಾಲ ಕೇಳಿ ಬಂದ್ ನೋಡ. ಅಲ್ಲಿ ಸಾಲ ಕೇಳಬಂದ ಯಾರ ಹತ್ರ ಸಾಲ ಕೇಳಬಂದ್ಯಪ್ಪ? ಯಾರನ್ನ ಕೇಳ್ಬೇಕು ಹೇಳ? ನಮ್ಮ ಅಪ್ಪನಂಗೆ ನಾನು ಹುಟ್ಟೆ, ಯಾರು ಯಾರನ್ನಾರ ಕೇಳಿದ್ರೆ ಮಗು ಕ್ಯಾ ಕೃಷಿ ಬೇಕಿಲ್ಲ. ಆದ್ರೆ ನಿಮ್ಮ ಅಪ್ಪ ಯಾಕೆ ಹೋಗ್ತೀನಿ? ನೋಡು ಪ್ಲೇನ್ ಕಿಸ್ ಬಾಯ್. ನೀನೇ ಕಮ್ಮಿ ಅದ, ನಿಮ್ಮಪ್ಪ ಬಾರ ಬಂದ್ಬಿಡಪ್ಪ. ನೀನ್ ಹೆಂಗಿರಪ್ಪ ಬಾರ, ನಿಮ್ಮಪ್ಪ ಹೆಂಗನಾರ ಕತ್ತೋ ಅಂದಂಗ ನಿಮ್ಮಪ್ಪ ನಿಮ್ಮಮ್ಮನ ಏನೋ ನೋಡ್ಕೊಂಡು ಬಂದೆ. ಅಲ್ಲ ನಮ್ಮಪ್ಪ ನಮ್ಮವ್ರ ಸಿಟ್ಟಿಲ್ಲೇನು? ಸಿಟ್ಟಿದ್ರು ಅವ್ರು ನೋಡಿದ್ರು ನನ್ನ ಮಗಳು ಬಂಗಾರಿ ನಮ್ ಸೊಂಟಿ ಹಾಕೋದಪ್ಪ ಅಂತೇಳಿ ನೋಡ. ನಾನು ಅದಕ್ಕೆ ಬ್ಯಾನೆಗೈತಿ ಸಂದಿ ನೋಡಿ ಹೋಯ್ಕೋತಿರ್ಕದ ನೋಡ. ಅದ್ರ ನಮ್ಮವ್ವ ಯಾರಂದಪ್ಪ? ನೀನು ಹೋಗ್ಬಿಡ್ಲೆ ನಮ್ ಕಾಟಪ್ಪ ಅಂತ ಹೋಗಿ ಒಂದ್ ಅಂತ್ರ ಬರ್ಸ್ಕೊಂಬಂದು ಅವ್ಳ ಕೊಳ್ಳಿ ಕಟ್ಟಪ್ಪ ಅಂತ. ಅದಕ್ಕೆ ನೀನೇನಂದು ಮರಾಯ? ನಾನು ಓದ್ಕೂಡ್ಲೆ ಅಷ್ಟ್ ಅದೇ ಕೆಲಸ ಮಾಡ್ತೀನಿ ಏನ್ ನೋಡ. ಸತ್ತು ಸ್ವರ್ಗದಾಗ ಹೋಗ್ತಾನಂತ. ಹೌದ್ ಬಿಡ ಮರಾಯ, ನೀನು ಸತ್ತು ಸ್ವರ್ಗಕ್ಕೆ ಕಳ್ಸವನ. ಈ ನರಕಲೋಕದಾಗ ಇರೋ ಯಾರ ಸ್ವರ್ಗಕ್ಕೆ ಹೋಗೋರು ಅಂತೇನು ಮರಾಯ? ಆಗಕ್ಕಿಲ್ಲ ಬಿಡು ಅಂತೀನಿ. ಅಲ್ಲ ನಾವು ಹೋದ್ ಕೂಡ್ಲೆ ಫಸ್ಟ್ ಅದೇ ಕೆಲಸ ಮಾಡ್ತೀನಿ. ಮುಂದಿನ ವಾರ ನನ್ ಜೊತೆ ಬಂದ್ಬಿಡ ಅಲ್ಲಿಗೆ. ಅಲ್ಲಿಗೆ ಅಲ್ಲಿಗೆ ಅಲ್ಲಿ ಅಲ್ಲಿ ಬಂದ್ಬಿಡ, ಎಲ್ಲ ನೀನ್ ತಿಳಿಸ್ಕೊಡ್ತೀನಿ ನೋಡ. ಬರ್ತೀಯೇನ? ಹೇಳ್ಬೇಡಪ್ಪ, ನಂಗೆ ಭಾರಿ ಕೆಲಸ ಐತಿ. ಹೋಗ ಬಾರಮ್ಮಿ, ಯಾಕಪ್ಪಿ? ಬಾ ಹೋಗ್ ತೋರಿಸ್ತೀನಿ ನೋಡ್ ಮತ್ತ. ಯಾಕಣ್ಣ? ಮಗ ಫುಲ್ ಜಾಲಿ ಅವನಿಗೆ ಇನ್ನು ಗೊತ್ತಿಲ್ಲ, ಬೆಳಿಗ್ಗೆ ಆದ್ರೆ ಖಾಲಿ ಆಗ್ತೀನಿ ಅನ್ನೋದು. ಆಮೇಲೆ ಬರೀ ಕೂಲಿ ಇಲ್ಲ ಅಂತೀನಿ. ಒಳ್ಳೆ ಬಿಡ, ನೀನು ಸರ್ವ ಕಳಿಸೋಣ ಮತ್ತ. ಬಾ ಮತ್ತ. ಮಾತು ದುಡ್ಡು ತೆಗಿ, ಆಮೇಲೆ ಮಾತಾಡೋಣ. ನಾನ್ ತೆಗಿಯಕಿಲ್ಲವ. ಯಾಕಣ್ಣ? ಮಾತಾಡಿಸುವ ನೀನು ಫಸ್ಟ್ ಒಳ್ಳೆ ಮಾತಲ್ಲಿ ಯಾ ನನ್ನ ಮಗ ಬೇಡ ಅಂದ. ಹಂಗಾದ್ರೆ ಮತ್ತೆ ಯಾಕೆ ತಡ ಮಾಡ್ತೀನಿ ಮಾವ? ನೀನ್ ದುಡ್ಡು ಕೊಡಂಗಿಲ್ಲ, ನಾನು ಬಿಡಂಗಿಲ್ಲ ಅನ್ನಂಗಾಯ್ತು. ಬಾ ಬಾ ಹೋಗೋಣ, ಒಂದಾಯ್ತು ಬಾ. ಹೋಗಲ್ ಒಳಗೆ ಒಂದ್ ಜಡದ್ ಹೋಗ್ಬಿಡು ಮತ್ತ. ಏನ್ ಜಡ